ಕಾರ್ಮಿಕರು ಮಾತೃ ಹೃದಯದವರು, ನಿತ್ಯವೂ ಇವರಿಲ್ಲದೆ ನಮ್ಮ ಬದುಕು ಅಸಾಧ್ಯ. ಧರ್ಮದರ್ಶಿ ಕಿರಣ್ ಆದೋನಿ. ನಗರದ ಓಂ ಸಾಯಿ ಮಂದಿರದ ಧರ್ಮದರ್ಶಿಗಳಾದ ಸಾಯಿ ಕಿರಣ್ ಆದೋನಿಯವರ ಜನ್ಮ ದಿನಾಚರಣೆಯನ್ನು ಅತ್ಯಂತ ಸರಳ ರೀತಿಯಲ್ಲಿ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಓಂ ಸಾಯಿ ಧ್ಯಾನ ಮಂದಿರದ ಧರ್ಮದರ್ಶಿಗಳಾದ ಸಾಯಿ ಕಿರಣ್ ಆದೋನಿಯವರು ಪೌರ ಕಾರ್ಮಿಕರಿಂದ ಕೇಕ್ ಕತ್ತರಿಸುವ ಮೂಲಕ ಸುಮಾರು 50 ಜನ ಪೌರ ಕಾರ್ಮಿಕರಿಗೆ ಆಹಾರದ ಪ್ಯಾಕೆಟ್ಗಳನ್ನು ವಿತರಿಸಿ ತಮ್ಮ ಜನ್ಮ ದಿನಾಚರಣೆ ಆಚರಿಸಿಕೊಂಡು ಸಂದೇಶ ನೀಡಿದ ಅವರು, ಪೌರ ಕಾರ್ಮಿಕರೆಂದರೆ ತುಂಬಾ ಸಂಪನ್ನರು, ಮಾತೃ ಹೃದಯಗಳು. ಅವರು ಎಂಥವರೆಂದರೆ, ಜಗತ್ತು ನಿದ್ದೆಯಿಂದ ಎದ್ದೇಳುವುದಕ್ಕಿಂತ ಮುಂಚೆ ಪೌರ ಕಾರ್ಮಿಕರು ನಿದ್ದೆಯಿಂದ ಎಚ್ಚರಗೊಂಡು ತಮ್ಮ ನಿತ್ಯದ ಕರ್ಮಗಳನ್ನು ಮುಗಿಸಿಕೊಂಡು ಬಂದು ನಮ್ಮನ್ನೆಲ್ಲ ನಿದ್ದೆಯಿಂದ ಎಚ್ಚರಗೊಳಿಸಿ, ನಿಮ್ಮ ಮನೆಯ ಕಸಕಡ್ಡಿಗಳನ್ನು ನಮಗೆ ಕೊಡಿ ಎಂದು ಕೇಳಿ, ನಾವು ಕೊಡುವ ಕಸವನ್ನು ಸ್ವೀಕರಿಸಿ ನಮ್ಮ ಮನೆ, ಮಠ, ಮಂದಿರ, ಮಸೀದಿ ಮತ್ತು ಚರ್ಚ್ ಹಾಗೂ ರಸ್ತೆಗಳನ್ನು ಸ್ವಚ್ಛಗೊಳಿಸುವಂತ ಯೋಧರಿದ್ದ ಹಾಗೆ ಎಂದು ಹೇಳಿದರು. ನಮ್ಮ ದೇಶದ ವೀರ ಯೋಧರು ದೇಶವನ್ನು ಕಾಯುತ್ತಾರೆ. ರೈತರು ನಮ್ಮ ಬೆನ್ನೆಲುಬಾಗಿ ಇದ್ದಾರೆ. ಪೌರ ಕಾರ್ಮಿಕರು ನಮ್ಮ ನಾಡನ್ನು ಸ್ವಚ್ಛ ಇರುವಂತೆ ಕಾಯುತ್ತಾರೆ. ಆದುದರಿಂದ ನನ್ನ ಜನ್ಮ ದಿನಾಚರಣೆಗೆ ಇವರನ್ನು ಆಯ್ಕೆ ಮಾಡಿ ಇವರಿಗೂ ಸ್ವಲ್ಪ ಸೇವೆ ಸಲ್ಲಿಸೋಣ ಎಂಬ ಉದ್ದೇಶದಿಂದ ಸಾಯಿಬಾಬಾರ ಕೃಪೆ ಇವರಿಗೂ ಇರಲಿ ಎಂದು ಹಾರೈಸಿದರು. ನಮ್ಮ ಸಾಯಿ ಮಂದಿರದಲ್ಲಿ ಪೌರ ಕಾರ್ಮಿಕರಿಗೆ ಆಹಾರ ಮಾಡಬೇಕೆನ್ನುವ ಒಂದು ಉದ್ದೇಶ ಯಾವ ರೀತಿ ಬಂದಿದೆ ಅಂದರೆ, ನಾನು ಪ್ರತಿದಿನ ಬೆಳಗ್ಗೆ ಮುಂಜಾನೆ 3:30-4 ಗಂಟೆಗೆ ಹೇಳೋದು, ಇವರೆಲ್ಲರೂ ಇಲ್ಲಿ ಹಾಜರಿ ಆಗಕ್ಕೆ ಬರ್ತಾರೆ. ನಮ್ಮ ಸಾಯಿ ಮಂದಿರ ಪಕ್ಕದಲ್ಲಿ ಅವ್ರ ಅಟೆಂಡೆನ್ಸ್ ಹಾಕಿ ಬರ್ತಾರೆ. ನಮ್ಮ ಹತ್ರ ನಾವು ಅವ್ರಿಗೆ ಕೇಳ್ಕೊಂಡಿದ್ದೀವಿ, ಸ್ವಲ್ಪ ಕಸ ಬೆಳೆದ್ರಪ್ಪ ಅಂದರೆ ಏನು ಅವರು ಒಂದು ಸಂಕೋಚ ಇಲ್ಲದೆ ದೇವ್ರ ಕೆಲಸ ಅಂತೇಳಿ ಮಾಡಿ ಹೋಗ್ಬಿಡ್ತಾರೆ, ಬಳಕೆ ಬರಲ್ಲ. ಇಂಥ ಒಂದು ಪವಿತ್ರವಾದ ಮನಸ್ಸಿರುವಂಥ ವ್ಯಕ್ತಿಗಳು ಇವರೇ. ಯಾಕಂದ್ರೆ ನಮ್ಮೆಲ್ಲ ಮನಸ್ಸನ್ನು ಒಂದು ವಾರ ಆಲೋಚನೆ ಮಾಡಿ ನೋಡಿ, ಇವ್ರು ಏನಾದರೂ ಇರಲಿಲ್ಲ ಅಂದ್ರೆ ನಮ್ಮ ಜೀವನ ಎಷ್ಟು ಅಸ್ತವ್ಯಸ್ತ ಆಗುತ್ತೆ. ನಾವು ಬಹಳ ಈಸಿಯಾಗಿ ತಗೊಂತೀವಿ ಇಂಥವ್ರನ್ನ, ಏನೋ ಕಸ ಎತ್ತವ್ರ, ನಾವೇ ಕಸ ಹಾಕೋರು, ಅವರಲ್ಲ, ಅವರು ಸ್ವಚ್ಛ ಮಾಡೋರು. ಅದಕ್ಕಾಗಿ ನಾವು ನಮ್ಮ ಹುಟ್ಟುಹಬ್ಬ ಅಲ್ಲಿ ಆಚರಣೆ ಮಾಡೋದಕ್ಕಿಂತ ಇಂಥವರಿಗೆ ಸ್ವಲ್ಪ ನಮ್ಮ ಕೈಲಾದಷ್ಟು ಸಹಾಯ ಮಾಡೋದರಿಂದ ಅವರಿಗೂ ಒಂದು ಸ್ಫೂರ್ತಿ ಸಿಗುತ್ತೆ. ಯಾಕಂದ್ರೆ ಎಲ್ಲರೂ ಆ ಶಕ್ತಿ, ಆ ದೊಡ್ಡ ಮನಸ್ಸಿಲ್ಲ ಇಂಥ ಒಂದು ಕೆಲಸ ಮಾಡ್ಲಿಕ್ಕೆ. ನೀವು ಆಲೋಚನೆ ಮಾಡಿ ನೋಡಿ, ಯಾರ ಕೈಲಾಗಿದೆ ಇಂಥ ಒಂದು ಕೆಲಸ ಮಾಡ್ಲಿಕ್ಕೆ? ನಮ್ಮ ಮನೆಯಲ್ಲೇ ಸ್ವಲ್ಪ ಯಾರಾದ್ರೂ ಹೊಲಸು ಮಾಡಿದ್ರೆ ಬೈದು ಬಿಡ್ತೀವಿ, ನೋಡ್ಕೊಳಕ್ ಆಗಲ್ಲ ಏನಂತ. ಅಂಥದ್ದು ಊರೆಲ್ಲ ಹೊಲಸು ಮಾಡಿರುವಂಥದ್ದನ್ನ ಅವರು ಸ್ವಚ್ಛ ಮಾಡ್ತಾರೆ. ಸೊ ಎಷ್ಟು ದೊಡ್ಡ ವಿಶಾಲವಾದ ಮನಸ್ಸು ಇರಬೇಕು. ನೀವು ಎಷ್ಟು ಕೋಟಿ ಕೊಟ್ಟರೂ ಸಂಬಂಧ ಇಲ್ಲ, ಆ ಮನಸ್ಸು, ವಿಶಾಲವಾದ ಮನಸ್ಸು ಅವ್ರಿಗಿದೆ. ಆ ದೇವರು ಅವರಲ್ಲೇ ಇರೋದು, ಇಂಥವ್ರ ಮನಸ್ಸಿನಲ್ಲಿ ದೇವರಿರೋದು. ಅಂತ ಒಂದು ಸೇವೆ ನಮ್ಮ ಪೌರ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಮೊನ್ನೆ ಮಳೆ ಬಂದು ಎಷ್ಟು ಅಸ್ತವ್ಯಸ್ತ ಆಗಿದ್ದು, ಅವರು ಹಗಲು ರಾತ್ರಿ ಟೈಮ್ ಇಲ್ಲ, ಟೇಬಲ್ ಇಲ್ಲ, ಇಂಥವೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ಒಂದು ಈ ಹುಟ್ಟುಹಬ್ಬ ಅಂಥದ್ದು ಇವ್ರಿಗೆ ಕೊಟ್ಟರೆ ನಮಗೂ ಒಂದು ತೃಪ್ತಿ. ಅದಕ್ಕಾಗಿ ತಾವೆಲ್ಲರೂ ತಮ್ಮ ಯಾವುದೇ ಶುಭ ಕಾರ್ಯ ಇರ್ಬೋದು, ಆಶ್ರಮಗಳಲ್ಲಿ ಅಲ್ಲಿ ಬಂದು ಇಲ್ಲಿನೂ ಒಂದು ಸೇವೆ ಮಾಡಿ ನೋಡಿ ಅಂತ ನನ್ನೊಂದು ಅನಿಸಿಕೆ. ನಂತರ ಚಲನಚಿತ್ರ ನಟರು ಹಾಗೂ ನಿರ್ಮಾಪಕರಾದ ಸಿದ್ದೇಶ್ ಗು ಹಿರೇಮಠರವರು ಮಾತನಾಡಿ, ಕಿರಣ್ ಬಾಬಾ ಗುರೂಜಿಯವರ ಧರ್ಮ ಕಾರ್ಯ, ಸಾಮಾಜಿಕ ಕಳಕಳಿ, ಸರಳತೆಯ ಬಗ್ಗೆ ಹೇಳುತ್ತಾ, ಇವರು ನಗರದಲ್ಲಿ ಸಾಯಿ ಮಂದಿರವನ್ನು ಸ್ಥಾಪಿಸಿ ಈ ಸ್ಥಳವನ್ನು ಸರ್ವಧರ್ಮಗಳ ಶಾಂತಿಯ ತೋಟದಂತೆ ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ನನ್ನ ಪರವಾಗಿ ಹಾಗೂ ಇಲ್ಲಿ ನೆರೆದ ಸರ್ವ ಸದ್ಭಕ್ತರ ಪರವಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು. ವಿಶ್ವ ಮಾನವ ಹಕ್ಕುಗಳ ಆಯೋಗದ ಸರ್ವ ಪದಾಧಿಕಾರಿಗಳು ಮತ್ತು ಮಂದಿರದ ಸರ್ವ ಸದ್ಭಕ್ತರಿಂದ
ಬಾಬಾರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವಿಶ್ವ ಮಾನವ ಹಕ್ಕುಗಳ ಪದಾಧಿಕಾರಿಗಳಾದ ನರಸಪ್ಪ ದೇವಸ್ಕೂರ್, ಮರಿಲಿಂಗಪ್ಪ, ವಿಳಿಗಪ್ಪ, ರಮೇಶ್, ಜಿ ಚಂದ್ರಶೇಖರ್, ದೇವಪ್ಪ, ಶಂಕರಲಿಂಗಪ್ಪ ಹಾಗೂ ಶ್ರೀ ಸಾಯಿ ಮಂದಿರದ ಸರ್ವ ಸದ್ಭಕ್ತರು, ಮಹಿಳೆಯರು, ಯುವಕರು, ಯುವತಿಯರು ಉಪಸ್ಥಿತರಿದ್ದರು.